ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರೆಡ್ಡಿ ಶ್ರೀಧರ್ ರೆಡ್ಡಿ. ನಾನು ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಆ್ಯಂಡ್ ಸ್ಟೇಪ್ಲರ್ ಸ್ಪೆಷಲಿಸ್ಟ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ KPHP ಕಾಲೋನಿ, ಕೂಕಟ್ಪಲ್ಲಿ, ಹೈದರಾಬಾದ್. ಈ ದಿನಗಳಲ್ಲಿ ಮುಖ್ಯವಾಗಿ ಈ ಸ್ಟೇಪ್ಲರ್ ಸರ್ಕಮ್ಸಿಷನ್ ಅನ್ನೋದು ಹೇಗೆ ಮಾಡ್ತಾರೆ, ಇದರಿಂದ ಬರೋ ಕಾಂಪ್ಲಿಕೇಶನ್ಸ್ ಏನು, ಇದರಿಂದ ಇರೋ ಅಡ್ವಾಂಟೇಜಸ್ ಏನು, KSR ಸ್ಟೇಪ್ಲರ್ನಲ್ಲಿರೋ ಪ್ರತ್ಯೇಕತೆ ಏನು, KSR ಬೇರೆ ಸ್ಟೇಪ್ಲರ್ಸ್ ಜೊತೆ ಹೋಲಿಸಿದ್ರೆ ಯಾವ ರೀತಿಯಾದ ಅಡ್ವಾಂಟೇಜಸ್ ಕೊಡುತ್ತೆ ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಇದನ್ನು ನೋಡ್ತಿದ್ರೆ ನೀವು, ಇದೊಂದು ನಾರ್ಮಲ್ ಸ್ಟೇಪ್ಲರ್, ಇದು ವೈಟ್ ಸ್ಟೇಪ್ಲರ್ ಅಂತೀವಿ. ಇದನ್ನ ಯೂಶಲ್ ಆಗಿ ಮ್ಯಾಕ್ಸಿಮಮ್ ಪೇಷಂಟ್ಸ್ಗೆ ನಾವು ಇದನ್ನೇ ಬಳಸ್ತೀವಿ. ಇದನ್ನು ನೋಡ್ತಿದ್ರೆ ಇಲ್ಲಿ ಬ್ರ್ಯಾಂಡ್ ಹೆಸರು ಇರುತ್ತೆ, KSR ಅನ್ನೋ ಲೋಗೋ ಕೂಡ ಇರುತ್ತೆ. ಇದು ನಮ್ಮ ಹೆಸರಲ್ಲೇ ಪೇಟೆಂಟ್ ರೈಟ್ಸ್ ಕೂಡ ಇರುತ್ತೆ. ಸೊ ಇದರಲ್ಲಿ ಮೇಯ್ನಾಗಿ ಏನಂದರೆ, ಇದೊಂದು ಇನ್ಸ್ಟ್ರೂಮೆಂಟ್, ಇದನ್ನು ಬಳಸಿ ನಾವು ಒಂದು ಪೇಷಂಟ್ಗೆ ಮಾತ್ರನೇ ಯೂಸ್ ಮಾಡ್ತೀವಿ ಇದನ್ನು. ಆ್ಯಂಡ್ ಇನ್ನೊಂದು ಪೇಷಂಟ್ಗೆ ಯೂಸ್ ಮಾಡಿದ ನಂತರ ಡಿಸ್ಪೋಸ್ ಮಾಡಿಬಿಡ್ತೀವಿ, ಎಸೆದು ಬಿಡ್ತೀವಿ, ಇನ್ನೊಂದು ಪೇಷಂಟ್ಗೆ ಯೂಸ್ ಮಾಡಲ್ಲ. ಒಂದು ಪೇಷಂಟ್ಗೆ ಬಳಸಿದ ನಂತರ ಇದರಲ್ಲಿರೋ ಪಿನ್ಸ್ ಎಲ್ಲವೂ ಫೈರ್ ಆಗುತ್ತೆ ಆ್ಯಂಡ್ ಬ್ಲೇಡ್ ಏನಿರುತ್ತೆ ಅದು ಶಾರ್ಪ್ ಆಗಿರುತ್ತೆ. ಹಾಗಾಗಿ ಒಂದ್ಸಲ ಕಟ್ ಆದ ನಂತರ ಅದೇ ಮಂಡ ಆಗೋ ಅವಕಾಶ ಇರುತ್ತೆ. ಸೊ ಇದನ್ನು ಬಳಸೋಕ್ಕಾಗಲ್ಲ. ಇದು ಬ್ಲೇಡ್, ಈ ಬ್ಲೇಡ್ನಲ್ಲಿ ಕಟ್ ಆಗುತ್ತೆ. ಕಟ್ಟಾಗಿ ಇದರಲ್ಲಿರೋ ವೈಟ್ ಕಲರ್ ಏನು ಇಲ್ಲಿ ಕಾಣಿಸ್ತಿದೆ, ಇದರಲ್ಲಿರೋ ಸಿಲಿಕಾನ್ ರಿಂಗ್ ಪಿನ್ಸ್ ಎಲ್ಲವೂ ಫೈರ್ ಆಗಿಬಿಡುತ್ತೆ. ಸೊ ಇದನ್ನು ಬೆಲ್ ಅಂತೀವಿ, ಇಂಟ್ರೊಡ್ಯೂಸರ್ ಅಂತೀವಿ. ಇದರಲ್ಲಿ ನಮಗಿರೋ ಅಡ್ವಾಂಟೇಜ್ ಏನಂದರೆ, ಗ್ಲ್ಯಾನ್ಸ್ ಮೇಲೆ ಪ್ರೊಟೆಕ್ಷನ್ ಕೊಡುತ್ತೆ. ನಮಗೆ ಯೂಶಲ್ ಆಗಿ ಅಂಗದ ಮೇಲೆ ಗ್ಲ್ಯಾನ್ಸ್ ಇರುತ್ತೆ, ಮುಂದೆ ಇರುವ ಹೆಡ್ ಭಾಗ ಏನಿರುತ್ತೆ ಆ ಗ್ಲ್ಯಾನ್ಸ್ ಅಂತೀವಿ. ಆ ಗ್ಲ್ಯಾನ್ಸ್ನ ಇದು ಕವರ್ ಮಾಡುತ್ತೆ. ಹಾಗಾಗಿ ಗ್ಲ್ಯಾನ್ಸ್ಗೆ 1% ಕೂಡ ಡ್ಯಾಮೇಜ್ ಆಗದೆ ಇರೋ ಹಾಗೆ ಇದು ನೋಡ್ಕೊಳ್ಳುತ್ತೆ. ಸೊ ಇದನ್ನು ಯಾವಾಗ ನಾವು ಒಟ್ಟಿಗೆ ಇಟ್ಟು ನಂತರ ಟೈಟ್ ಮಾಡೋದ್ರಿಂದ, ಇದನ್ನು ಟೈಟ್ ಆದಮೇಲೆ ಫೈರ್ ಮಾಡಬೇಕಾಗುತ್ತೆ. ಫೈರ್ ಮಾಡಿದ ಮೇಲೆ 30 ಸೆಕೆಂಡ್ಸ್ ನಾವು ಹೋಲ್ಡ್ ಮಾಡ್ತೀವಿ. ಹೋಲ್ಡ್ ಮಾಡಿದ ನಂತರ ಇದನ್ನು ರಿಲೀಸ್ ಮಾಡ್ತೀವಿ, ಈ ಚರ್ಮನ ತೆಗೆದು ಹಾಕ್ತೀವಿ. ಹಾಗಾಗಿ ಇದು ನಾರ್ಮಲ್ ಸ್ಟೇಪ್ಲರ್. ಇದನ್ನು ಯೂಶಲ್ ಆಗಿ ಎಲ್ಲ ಪೇಷಂಟ್ಸ್ಗೆ ಮ್ಯಾಕ್ಸಿಮಮ್ ಇದನ್ನೇ ಬಳಸ್ತೀವಿ. ಇದರಲ್ಲಿರೋ ಒಂದು ಮೇನ್ ಪ್ರತ್ಯೇಕತೆ ಏನಂದರೆ, ಇದರಲ್ಲಿ ಬಳಸಿರೋ ಪಿನ್ಸ್ ಏನಿದೆ ಇದು 0.3 mm ಥಿಕ್ನೆಸ್ ಪಿನ್ ಆಗಿರುತ್ತೆ. ಇದು ಸ್ಟೇನ್ಲೆಸ್ ಸ್ಟೀಲ್ ಪಿನ್ ಆಗಿರುತ್ತೆ. ಇದರಲ್ಲಿ ಕೂಡ ಸೈಜಸ್ ಇರುತ್ತೆ. ಇದು ಮಾಮೂಲಿಯಾಗಿ ಸೈಜ್ ನೋಡೋದಾದರೆ 30 ಸೈಜ್, ಅಂದರೆ ಅಡಲ್ಟ್ಸ್ಗೆ ಮಾತ್ರ ಬಳಸ್ತೀವಿ. ಚಿಕ್ಕ ಮಕ್ಕಳಿಗೆ ಬೇರೆ ರೀತಿಯದ್ದು ಬಳಸ್ತೀವಿ, ಸ್ವಲ್ಪ ಏಜ್ಡ್ ಇರೋರಿಗೆ ಬೇರೆ ಬಳಸ್ತೀವಿ, ಟೀನೇಜರ್ಸ್ಗೆ ಬೇರೆ ಬಳಸ್ತೀವಿ. ಹೀಗೆ ಡಿಫ್ರೆಂಟ್ ಸೈಜಸ್ ಇರೋ ಪೆನಿಸ್ಗೆ ತಕ್ಕಂತೆ, ಅಂದರೆ ಪೆನಿಸ್ನ ಸೈಜ್ಗೆ ತಕ್ಕಂತೆ ನಾವು ಒಂದೊಂದು ಅಳತೆನ ನೋಡ್ಕೊಳ್ತೀವಿ. ಅಂದರೆ ಇದಕ್ಕೊಂದು ಮೆಷರಿಂಗ್ ಸ್ಕೇಲ್ ಇರುತ್ತೆ. ಆ ಸ್ಕೇಲ್ ಮೂಲಕ ನಾವು ಅಳತೆ ತೊಗೊಂಡು ಯಾವ ಸ್ಟೇಪ್ಲರ್ ಬಳಸಬೇಕು ಅನ್ನೋದನ್ನ ನಾವು ಮೊದಲೇ ನೋಡಿಕೊಂಡು ನಂತರ ಸ್ಟೇಪ್ಲರ್ನ ಚೂಸ್ ಮಾಡ್ತೀವಿ. ಯೂಶಲ್ ಆಗಿ ಸೈಜಸ್ನ ನೋಡೋದಾದರೆ, ನಮ್ಮ ಬಳಿ ಅಂದರೆ ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ 12 ಸೈಜ್ನಿಂದ ಅವೈಲೇಬಲ್ ಇರುತ್ತೆ. ಅಂದರೆ 12, 15, 18, 22 ಹೀಗಿರುತ್ತೆ. ಇವು ಅಪ್ ಟು 10 ಇಯರ್ಸ್ ಏಜ್ ಗ್ರೂಪ್ನವರೆಗೂ ಮಾತ್ರ ಬಳಸ್ತೀವಿ. 26, 30, 32, 34 ಬಂದು ಅಡಲ್ಟ್ ಏಜ್ನವ್ರಿಗೆ ಬಳಸ್ತೀವಿ. ಸೊ ಇದು ನಾರ್ಮಲ್ ವೈಟ್ ಕಲರ್ ಸ್ಟೇಪ್ಲರ್ ಆಗಿರುತ್ತೆ. ನಮ್ಮ ಹತ್ರ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾತ್ರನೇ, ಅಂದರೆ ಥ್ರೂಔಟ್ ಇಂಡಿಯಾನಲ್ಲಿರೋ ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾತ್ರವೇ ಅವೈಲೇಬಲ್ ಆಗಿರೋ ಸ್ಟೇಪ್ಲರ್ಸ್ ಹೆಸರು ಇದು. ಇನ್ನೊಂದು ಸ್ಟೇಪ್ಲರ್, ಇದು ಗೋಲ್ಡ್ ಸ್ಟೇಪ್ಲರ್, KSR ಗೋಲ್ಡ್ ಸ್ಟೇಪ್ಲರ್ ಅಂತೀವಿ. ಇಲ್ಲಿ ನೀವು ಗಮನಿಸಿದರೆ ಬ್ರ್ಯಾಂಡ್ ಇರುತ್ತೆ, KSR ಅನ್ನೋದು ನೋಡೋದಕ್ಕೆ ಕೂಡ ಗೋಲ್ಡ್ ಕಲರ್ನಲ್ಲಿರುತ್ತೆ. ಇದರಲ್ಲಿ ನಾವು ಸ್ವಲ್ಪ ಗಮನಿಸಿದರೆ ಇಲ್ಲಿ ಯಾವುದೇ ರೀತಿ ಗ್ಯಾಪ್ ಇರೋದಿಲ್ಲ, ಪೂರ್ತಿ ಕಂಪ್ಲೀಟಾಗಿ ಕವರ್ ಆಗಿರುತ್ತೆ. ಇದರಲ್ಲಿ ನೋಡೋದಾದರೆ ಒಂದು ವಿಂಡೋ ಇರುತ್ತೆ, ಒಂದು ಚಿಕ್ಕ ವಿಂಡೋ ಇರುತ್ತೆ. ಇದರಲ್ಲಿ ನಮಗೆ ಒಂದು ಸ್ಕಿನ್ ಕಾಣಿಸ್ತಿರುತ್ತೆ, ಎಲ್ಲಿವರೆಗೂ ಕಟ್ ಮಾಡ್ತೀವಿ, ಎಷ್ಟು ಕಟ್ ಮಾಡಬೇಕು. ಕೆಲವ್ರಿಗೆ ಸ್ಕಿನ್ ಪಾರ್ಟ್ ಹೆಚ್ಚಿರುತ್ತೆ. ಸ್ಕಿನ್ ಪಾರ್ಟ್ ಹೆಚ್ಚಾಗಿರೋ ಬೆಲನಿಟಿಸ್ ಅಂದರೆ ಡಯಾಬಿಟಿಸ್ ಬಂದಿರೋರಿಗೆ ಸ್ಕಿನ್ ಮಂದ ಆಗಿರುತ್ತೆ. ಒಂದೊಂದು ಸಲ ಇದನ್ನು ಬಳಸೋಕ್ಕಾಗಲ್ಲ, ಇದರಲ್ಲಿ ಕವರ್ ಆಗಿಬಿಡುತ್ತೆ, ಇವರಿಗೆ ಫೈರ್ ಮಾಡೋಕ್ಕಾಗಲ್ಲ. ಅಂಥ ಪೇಷಂಟ್ಗೆ ಇದು ಉಪಯೋಗಕ್ಕೆ ಬರುತ್ತೆ ಅಷ್ಟೇ ಅಲ್ಲದೆ, ಈ ವೈಟ್ ಕಲರ್ ಸ್ಟೇಪ್ಲರ್ ಜೊತೆ ಹೋಲಿಸಿದ್ರೆ ಇದು ಪ್ರೀಮಿಯಂ ಸ್ಟೇಪ್ಲರ್ ಆಗಿರುತ್ತೆ. ಈ ಪ್ರೀಮಿಯಂ ಸ್ಟೇಪ್ಲರ್ ಯಾಕೆ ಬಳಸ್ತೀವಿ ಅಂದರೆ, ಇದರಲ್ಲಿರೋ ಸಿಲಿಕಾನ್ ರಿಂಗ್ಸ್ ಏನಿದೆ, ಈ ವೈಟ್ನಲ್ಲಿರೋ ಸಿಲಿಕಾನ್ ರಿಂಗ್ಸ್ ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಬಟ್ ಇದರಲ್ಲಿ ಬಳಸಿರೋ ಸಿಲಿಕಾನ್ ರಿಂಗ್ ತುಂಬ ಮೆತ್ತಗಿರುತ್ತೆ. ಎಷ್ಟು ಮೆತ್ತಗಿರುತ್ತೆ ಅಂದರೆ, ಸೇಮ್ ಸ್ಕಿನ್ ರೀತಿಯಲ್ಲಿ, ರಬ್ಬರ್ ರೀತಿಯಲ್ಲಿ ಇರುತ್ತೆ. ಸೊ ಇದರಿಂದ ವೈಟ್ ಕಲರ್ ಜೊತೆ ಕಂಪ್ಯಾರಿಸನ್ ಮಾಡೋದಾದರೆ, ಗೋಲ್ಡ್ ಸ್ಟೇಪ್ಲರ್ನಲ್ಲಿ ಪೇಯ್ನ್ 95% ಕಡಿಮೆ ಇರುತ್ತೆ. ಅಷ್ಟೇ ಅಲ್ಲದೆ ಇದರಲ್ಲಿ ಈವನ್ ಎಡಿಮಾ, ಊತ ಕೂಡ ಬರಲ್ಲ. ಮಾಮೂಲಿಯಾಗಿ ಪೋಸ್ಟ್ ಸರ್ಜರಿ ನಂತರದಲ್ಲಿ ಸರ್ಜರಿ ಆದಮೇಲೆ ಸ್ವಲ್ಪ ಊತ ಬರೋ ಚಾನ್ಸಸ್ ಇರುತ್ತೆ. ಬಟ್ ಗೋಲ್ಡ್ ಸ್ಟೇಪ್ಲರ್ ಜೊತೆ ಹೋಲಿಸಿದ್ರೆ ಆ ಊತ ಬರಲ್ಲ. ಅದು ಮೇನ್ ಅಡ್ವಾಂಟೇಜ್. ಇದರಲ್ಲಿ ಬಳಸಿರೋ ಪಿನ್ಸ್ ಕೂಡ ಸ್ಟೇನ್ಲೆಸ್ ಸ್ಟೀಲ್ ಪಿನ್ಸ್ ಆಗಿರುತ್ತೆ. ಅಂದಾಜು 15 to 23 ಪಿನ್ಸ್ ಒಂದೊಂದು ಸ್ಟೇಪ್ಲರ್ನಲ್ಲಿ, ಅಂದರೆ ಒಂದು ಸ್ಟೇಪ್ಲರ್ನಲ್ಲಿ. ಇದು ಕೂಡ ಸೇಮ್, ಇದು ಕೂಡ 30 ಸೈಜ್, ಇದು ಕೂಡ ಅಡಲ್ಟ್ಸ್ಗೆ ಬಳಸ್ತೀವಿ. ಇದರಲ್ಲಿ ಮಾತ್ರ 3 ಸೈಜ್ ಮಾತ್ರ ಅವೈಲೇಬಲ್ ಆಗಿರುತ್ತೆ, 22, 30, 34 ಇದು ಮಾತ್ರನೇ ಅವೈಲೇಬಲ್ ಆಗಿರುತ್ತೆ. ಮತ್ತು ಚಿಕ್ಕ ಮಕ್ಕಳಿಗೆ ಮಾಡೋದಕ್ಕೆ ಸೈಜಸ್ ಅವೈಲೇಬಲ್ ಇರುತ್ತೆ. ಇದರಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಅದರಲ್ಲಿ 12, 15 ಇರುತ್ತೋ ಹಾಗೆ ಇದರಲ್ಲಿ 15 ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ವಿಂಡೋ ಇರೋದ್ರಿಂದ ಏನಾಗುತ್ತೆ ಅಂದರೆ, ಎಷ್ಟು ಸ್ಕಿನ್ ಕಟ್ ಮಾಡ್ತಿದ್ದೀವಿ ಅನ್ನೋದು, ಎಷ್ಟು ದೊಡ್ಡ ಸ್ಕಿನ್ ಆದರೂ ಸರಿ, ಎಷ್ಟು ದೊಡ್ಡ ಪೆನಿಸ್ ಮೇಲಿರೋ ಸ್ಕಿನ್ ಆದರೂ ಇದರಲ್ಲಿ ಕಟ್ ಮಾಡ್ಬೋದು. ಇದೊಂದು ಅಡ್ವಾಂಟೇಜ್ ಅದು. ಇದನ್ನು ಪ್ರೀಮಿಯಂ ಸ್ಟೇಪ್ಲರ್ ಅಂತ ಯಾಕೆ ಹೇಳ್ತೀವಿ ಅನ್ನೋದಾದರೆ, ಇದರಲ್ಲಿರೋ ಮೇನ್ ಸಿಲಿಕಾನ್ ರಿಂಗ್ ಏನಿದೆ ಇದಕ್ಕೆ ನಮ್ಮ ಪೇಟೆಂಟ್ ರೈಟ್ಸ್ ಇದೆ. ಈ ಸಿಲಿಕಾನ್ ರಿಂಗ್ನ ಯಾರು ಬಳಸೋಕ್ಕಾಗಲ್ಲ, ಯಾವುದೇ ರೀತಿ ಸ್ಟೇಪ್ಲರ್ನವರು ಬಳಸೋಕ್ಕಾಗಲ್ಲ. ಯಾಕಂದರೆ ಅದರಲ್ಲಿ ಬಳಸಿರೋ ಸಿಲಿಕಾನ್ ರಿಂಗ್ನಲ್ಲಿ ನಮಗೆ ಅಸಲಿಗೆ 0 ಪೇಯ್ನ್ ಆಗಿರುತ್ತೆ. ಅಸಲಿಗೆ ಪೇಯ್ನ್ ಅನ್ನೋದೇ ಇರೋದಿಲ್ಲ, ಅಸಲಿಗೆ ಸರ್ಜರಿ ಮಾಡಿರೋ ಫೀಲಿಂಗ್ ಕೂಡ ಇರೋದಿಲ್ಲ, ಅಷ್ಟು ಸಾಫ್ಟ್ ಆಗಿರುತ್ತೆ. ಸೊ
ಈ ಪ್ರೀಮಿಯಂ ಸ್ಟೇಪ್ಲರ್ ಇದರ ನಂತರ ಇನ್ನೊಂದು ಸ್ಟೇಪ್ಲರ್ ಇರುತ್ತೆ, ಅದು ಬ್ಲ್ಯಾಕ್ ಸ್ಟೇಪ್ಲರ್ ಅಂತ ಕರಿತೀವಿ. ಈ ಗೋಲ್ಡ್ಗಿಂತ ಬ್ಲ್ಯಾಕ್ ಸ್ಟೇಪ್ಲರ್ ಇನ್ನೂ ಪ್ರೀಮಿಯಂ ಆಗಿರುತ್ತೆ. ಅದರಲ್ಲಿ ಬಳಸಿರೋ ಸಿಲಿಕಾನ್ ರಿಂಗ್ ಇನ್ನೂ ತೆಳುವಾಗಿರುತ್ತೆ. ಅದರಲ್ಲಿ ಬಳಸಿರೋ ಪಿನ್ಸ್ ಸೈಜ್ ಕೂಡ ಕಡಿಮೆ ಇರುತ್ತೆ ಆ್ಯಂಡ್ ಲೆಂತ್ ಕೂಡ ಕಡಿಮೆ ಇರುತ್ತೆ. ಹಾಗಾಗಿ ಈ ಪೇಟೆಂಟ್ ರೈಟ್ಸ್ ಇರೋ ಸ್ಟೇಪ್ಲರ್ ಏನಿದೆ ಅದು KSR ಸರ್ಕಮ್ಸಿಷನ್ ಸ್ಟೇಪ್ಲರ್ಸ್ ಆ್ಯಂಡ್ ಅದು ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾತ್ರ ಅವೈಲೇಬಲ್ ಆಗಿರುತ್ತೆ. ಯಾರಿಗಾದ್ರೂ ಫೈಮೋಸಿಸ್ ಆಗಲಿ, ಬೆಲನೈಟಿಸ್ ಆಗಲಿ, ಬೆಲನೋಪಾಸಿಟಿಸ್ ಆಗಲಿ, ಅಥವಾ ಮೂತ್ರ ಮಾಡುವಾಗ ಉಬ್ಬಿ ಬರೋದು ಆಗಿರ್ಬೋದು, ಅಥವಾ ರಿಕರಿಂಗ್ ಯೂರಿನ್ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಬರ್ತಿದೆ, ಈ ರೀತಿಯಾದ ಅಂಗದ ಒಂದು ಮುಂದಿನ ಚರ್ಮ ಇಶ್ಯೂ ಏನಾದರೂ ಕಂಡು ಬಂದರೆ ನಾವು ಆ ಚರ್ಮನ ತೆಗೆದು ಹಾಕೋದನ್ನು ಸರ್ಕಮ್ಸಿಷನ್ ಅಂತೀವಿ. ಇದನ್ನೇ ಸುಂತಿ ಅಂತೀವಿ, ಕಥನ ಅಂತೀವಿ. ಇಂಥ ಸುಂತಿ ಆಗಲಿ, ಕಥನ ಆಗಲಿ, ಸರ್ಕಮ್ಸಿಷನ್ ಬೇಕು ಅನ್ನೋದಾದರೆ ಈ KSR ಸ್ಟೇಪ್ಲರ್ನಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರಲ್ಲ. 0 ಸೈಡ್ ಎಫೆಕ್ಟ್ಸ್ನಲ್ಲಿ ನಾವು ಇದನ್ನು ಮಾಡಿಸ್ಕೋಬೋದು. ಸೊ ಯಾರಿಗಾದ್ರೂ ಸರ್ಕಮ್ಸಿಷನ್ ಸರ್ಜರಿ ಅಗತ್ಯವಿದ್ದರೆ ತಪ್ಪದೇ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ನಾನು ಅವೈಲೇಬಲ್ ಇರ್ತೀನಿ. ಸೊ ನನ್ನನ್ನು ಮೀಟ್ ಮಾಡಿದರೆ ನಾವು ಸ್ಟೇಪ್ಲರ್ನಲ್ಲಿ ಸರ್ಕಮ್ಸಿಷನ್ ಮಾಡಿಸ್ಕೋಬೋದು. ಥ್ಯಾಂಕ್ ಯು ವೆರಿ ಮಚ್.